ನಮ್ಮ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಹೇಗೆ ನೋಡುವ. ಮೊದಲನೇದಾಗಿ, ದಿನದಲ್ಲಿ ಸಾಧಿಸಲು ಬಯಸುವ ಎಲ್ಲವನ್ನು ಬರೆಯುವುದು. 2, 80-20 ಈ ನಿಯಮವನ್ನು ಪಾಲಿಸುವುದು. 3, ಬಹು ಕಾರ್ಯವನ್ನು ಬಿಟ್ಟು ಕೇವಲ ಒಂದೇ ಕಾರ್ಯದ ಕಡೆ ಗಮನ. ಒಂದು ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಗಮನ ಹರಿಸುವುದು. 5, ನಿಮ್ಮ ಸುತ್ತಮುತ್ತಲಿನ ಎಲ್ಲಾ ವಿಚಲಿತಗೊಳಿಸುವ ವಸ್ತುಗಳನ್ನು ತೆಗೆದುಹಾಕಿ. 6, ಆಯಾಸವಾದಾಗ ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ. 7, ಇಲ್ಲ ಎನ್ನಲು ಕಲಿಯಿರಿ. ಎಲ್ಲವನ್ನು ಹೌದು ಎಂದರೆ ಸಮಯ ಸಾಲದು. 8, ಅಗತ್ಯವಲ್ಲದ ಕಾರ್ಯಗಳನ್ನು ಇತರರಿಗೆ ನಿಯೋಜಿಸಿ. 9, ಪರಿಪೂರ್ಣ ಸಮಯಕ್ಕಾಗಿ ಕಾಯಬೇಡಿ, ಈಗಲೇ ಮಾಡಿ. 10, 5 ನಿಮಿಷದಲ್ಲಿ ಮುಗಿಸಬಹುದಾದ ಕೆಲಸವನ್ನು ತಕ್ಷಣ ಮಾಡಿ. ನೀವು ಇಷ್ಟಪಡದ ಕೆಲಸವನ್ನು ಮೊದಲು ಮುಗಿಸಿ. ಯಾವುದೇ ಕೆಲಸವನ್ನು ಮುಗಿಸಲು ಇಷ್ಟೇ ಸಮಯ ಅಂತ ಒಂದು ನಿಗದಿ ಮಾಡಿ, ಇಲ್ಲದಿದ್ದರೆ ಆ ಕೆಲಸ ಮುಗಿಯದು. ನಿಮ್ಮ ಗುರಿಗಳಿಗೆ ಸಹಾಯವಾಗದ ವಿಷಯಗಳನ್ನು ಬಿಟ್ಟು ಬಿಡಿ. ಅಗತ್ಯವಿಲ್ಲದಿದ್ದರೆ ಪರಿಪೂರ್ಣತಾವಾದಿ ಆಗಬೇಡಿ. ಸೋಷಿಯಲ್ ಮೀಡಿಯಾಗಳಿಗೆ ಹೆಚ್ಚು ಸಮಯವನ್ನು ಕೂಡ ಕೊಡಬೇಡಿ. ಅನಗತ್ಯ ಸಭೆಗಳನ್ನು ತಪ್ಪಿಸಿ. ಪ್ರತಿದಿನ ಸಣ್ಣ ವಿಜಯಗಳನ್ನು ಆಚರಿಸಿ. ನಕಾರಾತ್ಮಕ ಜನರಿಂದ ದೂರವಿರಿ. ನೀವು ಪ್ರೀತಿಸುವ ಕೆಲಸವನ್ನು ಮಾಡಿ. ನಿಮ್ಮ ಗುರಿಗಳನ್ನು ಕಾಗದದ ಮೇಲೆ ಬರೆಯಿರಿ. ಇವಿಷ್ಟು ನಮ್ಮ ದಿನಚರಿಯಲ್ಲಿ ಒಳಗೊಂಡಿರಲಿ. ಧನ್ಯವಾದ.